ಫ್ರೆಂಡ್ಸ್, ವಾಟ್ಸ್ಆಪ್ ಒಂದು ಇಂತಹ ಆಪ್ ಇದೆ. ಸೊ ಈ ಆಪ್ ಅನ್ನ ಮಕ್ಕಳಿಂದ ಹಿಡಿದು ದೊಡ್ಡವರು ಇದನ್ನ ಯೂಸ್ ಮಾಡುತ್ತಾರೆ. ಸೊ ಈ ಆಪ್ ಎಲ್ಲವರಿಗೆ ಕಂಫರ್ಟೇಬಲ್ ಆಗಿದೆ ಅಂತ ನಮಗೆ ಗೊತ್ತಿದೆ. ಸೊ ಇದೇ ಮಾತು ನಮ್ಮ ಜುಕರ್ಬರ್ಗ್ ಅಣ್ಣವರಿಗೂ ಕೂಡ ಗೊತ್ತಾಗಿದೆ. ಸೊ ಅವರು ವಾಟ್ಸ್ಆಪ್ ಅಲ್ಲಿ ಡೇ ಬೈ ಡೇ ಅವರು ಸಾಕಷ್ಟು ತುಂಬಾನೇ ಕ್ರೇಜಿ ಫೀಚರ್ಸ್ ಅನ್ನ ಆಡ್ ಮಾಡ್ತಾ ಇದ್ದಾರೆ. ಹೌದು, ಸೊ ವಾಟ್ಸ್ಆಪ್ ಇಂದ ನಾವು ಯಾವುದೇ ಕೆಲಸನ ಈಸಿಲಿ ಮಾಡಬಹುದು. ಚಾಟಿಂಗ್ ಆಗಿರಬಹುದು ಅಥವಾ ಕಾಲ್ಸ್ ಆಗಿರಬಹುದು, ಈವನ್ ವಿಡಿಯೋ ಕಾಲ್ ಕೂಡ. ಸೊ ಈ ಫೀಚರ್ಸ್ ಗಳು ಸದ್ಯಕ್ಕೆ ಬೀಟಾ ಒಳಗಡೆ ಇದೆ. ನಿಮ್ಮ ಫೋನ್ ಅಲ್ಲಿ ಕೆಲವು ಬಂದಿರಬಹುದು ಮತ್ತು ಸಾಕಷ್ಟು ಫೀಚರ್ಸ್ ಗಳು ಬರಬೇಕಾಗಿದೆ. ಇನ್ನು ಕೆಲವೇ ದಿನದಲ್ಲಿ ನಿಮ್ಮ ಫೋನ್ ಅಲ್ಲಿ ಈ ಫೀಚರ್ಸ್ ಗಳು ಬರುತ್ತದೆ. ಸೊ ಬನ್ನಿ ಈ ಕ್ರೇಜಿ ಫೀಚರ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ನಿಮ್ಮ ಸಲುವಾಗಿ ಫ್ರೀ ಇದೆ, ಅಂದ್ರೆ ಇದರಿಂದ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತದೆ. ಫ್ರೆಂಡ್ಸ್, ನೀವು ಮೊದಲು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಕಾಲ್ ಮಾಡಿದ್ರೆ ಅದರಲ್ಲಿ ನೀವು ಕೇವಲ ಮಾತನಾಡ್ತಿದ್ರಿ, ಅಂದ್ರೆ ಅದರಲ್ಲಿ ಯಾವುದೇ ಎಕ್ಸ್ಟ್ರಾ ಫೀಚರ್ಸ್ ಗಳು ಇರ್ತಿದ್ದಿಲ್ಲ. ಆದ್ರೆ ಈಗ ವಾಟ್ಸ್ಆಪ್ ಅಲ್ಲಿ ಒಂದು ಇಂತಹ ಫೀಚರ್ ಬಂದಿದೆ. ನೀವು ವಿಡಿಯೋ ಕಾಲ್ ಮಾಡುವಾಗ ಅದರಲ್ಲಿ ನಿಮ್ಮ ಬ್ಯಾಕ್ ಗ್ರೌಂಡ್ ಅನ್ನ ಚೇಂಜ್ ಮಾಡಬಹುದು. ಅದರಲ್ಲಿ ಸಾಕಷ್ಟು ಫಿಲ್ಟರ್ಸ್ ಗಳು ಇವೆ. ನೀವು ಆ ಫಿಲ್ಟರ್ಸ್ ಅನ್ನ ಈಸಿಲಿ ಯೂಸ್ ಮಾಡಬಹುದು. ಇನ್ನೊಂದು ಫೀಚರ್ ಏನಂದ್ರೆ AI. ಹೌದು, ಈಗ AI ವಾಟ್ಸ್ಆಪ್ ಅಲ್ಲಿ ಕೂಡ ಬಂದಿದೆ. ಸೊ ಈಗ ನೀವು ನಿಮ್ಮ ವಾಟ್ಸ್ಆಪ್ ಒಳಗೆ AI ಯೂಸ್ ಮಾಡಬಹುದು. ಅಂದ್ರೆ ಅದರ ಜೊತೆಗೆ ನೀವು ಮಾತನಾಡಬಹುದು. ನೀವು ಯಾವ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತನಾಡುದಿಲ್ಲ, ಈಗ ನಿಮ್ಮ ಹತ್ರ ಯಾವುದೇ ಫ್ರೆಂಡ್ ಇರ್ಲಿಲ್ಲ ಅಂದ್ರೆ ನೀವು AI ಇಂದ ಮಾತನಾಡಬಹುದು. ಅದನ್ನು ಕೂಡ ತುಂಬಾನೇ ಈಸಿ ಇದೆ. ನೀವು ಯಾವ ತರ ಚಾಟಿಂಗ್ ಮಾಡ್ತಿರಲ್ಲ ಅದೇ ರೀತಿ ನೀವು AI ಇಂದ ಕೂಡ ಚಾಟಿಂಗ್ ಮಾಡಬಹುದು. ಮತ್ತೆ ಇನ್ನೊಂದು ಏನೆಂದ್ರೆ ಇದರಲ್ಲಿ ನೀವು ಫೋಟೋವನ್ನ ಕ್ರಿಯೇಟ್ ಮಾಡಬಹುದು. ಹೌದು, ನೀವು ಈ ತರದ ಫೋಟೋಗಳನ್ನ ಈಸಿಲಿ ನಿಮ್ಮ ವಾಟ್ಸ್ಆಪ್ ಒಳಗೆ ನೀವು ಕ್ರಿಯೇಟ್ ಮಾಡಬಹುದು. ಮತ್ತು ಇನ್ನೊಂದು ಫೀಚರ್ ಏನಂದ್ರೆ, ಮೊದಲು ಹೇಗಿರ್ತಿತ್ತು ಅಂದ್ರೆ, ಈಗ ನಿಮಗೆ ಯಾವುದೇ ಹೊಸ ಕಾಂಟ್ಯಾಕ್ಟ್ ಬಂದಿದ್ರೆ ನೀವು ಅದನ್ನ ಸೇವ್ ಮಾಡಬೇಕಿತ್ತು. ಮೊದಲು ನಿಮ್ಮ ಕಾಂಟ್ಯಾಕ್ಟ್ ಒಳಗೆ ಸೇವ್ ಮಾಡಿ ನೀವು ವಾಟ್ಸ್ಆಪ್ ಒಳಗೆ ಅವರ ಜೊತೆಗೆ ಚಾಟ್ ಮಾಡಬೇಕಿತ್ತು. ಆದ್ರೆ ಈಗ ನೀವು ಅದೇ ನಂಬರ್ ಅನ್ನ ವಾಟ್ಸ್ಆಪ್ ಒಳಗಡೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅನ್ನ ಇಲ್ಲಿ ಸರ್ಚ್ ಮಾಡಿ ಅದರಿಂದಲೇ ನೀವು ಚಾಟ್ ಮಾಡಬಹುದು. ಸೊ ಇನ್ನೊಂದು ಫೀಚರ್ ಏನಂದ್ರೆ, ಮೊದಲು ನೀವು ವಾಟ್ಸ್ಆಪ್ ಅನ್ನು ಓಪನ್ ಮಾಡಿದ್ದಾಗ ಮೊದಲನೇ ಇಂಟರ್ಫೇಸ್ ಒಳಗಡೆ ನೀವು ಈ ತರದ ಒಂದು ಸೀರಿಯಲ್ ಅನ್ನ ನೋಡಿರಬಹುದು. ಅಂದ್ರೆ ಅದರೊಳಗೆ ಆಲ್, ಅನ್ರೀಡು, ರೀಡು ಈ ತರದ ಸ್ವಲ್ಪ ಲಿಸ್ಟ್ ಇರುತ್ತಿತ್ತು. ಆದ್ರೆ ಈಗ ನೀವು ಅದನ್ನು ಕಸ್ಟಮೈಸ್ ಮಾಡಬಹುದು. ಯಾವ ರೀತಿ ಅಂದ್ರೆ, ಈಗ ನಿಮ್ಮ ಜಿಮ್ ಫ್ರೆಂಡ್ ಇದ್ದಾನೆ ಅಂದ್ರೆ ನಿಮ್ಮ ಒಂದು ಜಿಮ್ಮಿನ ಒಂದು ಗ್ರೂಪ್ ಇದೆ ಅಥವಾ ಫ್ರೆಂಡ್ಸ್ ಗಳು ಇವೆ, ನೀವು ಅವರ ಹೆಸರಿಂದಲೇ ಒಂದು ಈ ತರದ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಜಿಮ್ ಫ್ರೆಂಡ್ ಆಗಿರಬಹುದು ಅಥವಾ ಫ್ಯಾಮಿಲಿ ಆಗಿರಬಹುದು ಅಥವಾ ಕ್ಲಾಸ್ಮೇಟ್ಸ್ ಆಗಿರಬಹುದು. ನೀವು ಅವರ ಎಲ್ಲರ ಹೆಸರನ್ನ ಈ ಲಿಸ್ಟ್ ಒಳಗಡೆ ಸೇವ್ ಮಾಡಬಹುದು. ನೀವು ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಇನ ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತದೆ. ಮತ್ತು ಕ್ಯಾಮೆರಾ ಒಳಗಡೆ ಕೂಡ ಒಂದು ಅಪ್ಡೇಟ್ ಬಂದಿದೆ. ನೀವು ಮೊದಲು ಯಾವುದೇ ವಿಡಿಯೋವನ್ನ ಅಂದ್ರೆ ಡೈರೆಕ್ಟ್ ವಾಟ್ಸ್ಆಪ್ ಇಂದ ವಿಡಿಯೋ ಮಾಡ್ತಿರಲ್ಲ, ಅದನ್ನು ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡಲು ನೀವು ಈ ಹ್ಯಾಂಡ್ ಅನ್ನ ಯೂಸ್ ಮಾಡ್ತಿದ್ರಿ. ಆದ್ರೆ ಈಗ ನೀವು ಒಂದೇ ಹ್ಯಾಂಡ್ ಇಂದ ಯೂಸ್ ಮಾಡಬಹುದು. ನೀವು ಈ ತರ ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡಬಹುದು. ಇನ್ನೊಂದು ಕ್ರೇಜಿ ಫೀಚರ್ ಏನಂದ್ರೆ, ನೀವು ಇದನ್ನ ಮೇ ಬಿ ನೋಟಿಸ್ ಮಾಡಿರಬಹುದು. ಸೊ ನೀವು ನಿಮ್ಮ ಫ್ರೆಂಡ್ ಜೊತೆಗೆ ಯಾರಾದ್ರೂ ಜೊತೆಗೆ ನೀವು ಚಾಟ್ ಮಾಡಿದ್ರೆ ಅವರು ಚಾಟ್ ಮಾಡಿದಾಗ ಮೇಲ್ಗಡೆ ಟೈಪಿಂಗ್ ಅಂತ ಕಾಣ್ತಿತ್ತು. ಆದ್ರೆ ಈಗ ಡೈರೆಕ್ಟ್ ನಿಮ್ಮ ಫೋನ್ ಒಳಗೆ ಈ ತರ ಕಾಣ್ತದೆ. ಇನ್ನೊಂದು ಕ್ರೇಜಿ ಫೀಚರ್ ಏನಂದ್ರೆ, ಮೊದಲು ನೀವು ಚಾಟಿಗೆ ರಿಯಾಕ್ಟ್ ಮಾಡಲು ಕೇವಲ ಇದೇ ಇಮೋಜಿಯನ್ನ ಯೂಸ್ ಮಾಡಿದ್ದೀರಾ. ಆದ್ರೆ ಈಗ ಇದರಲ್ಲಿ ಸಾಕಷ್ಟು ಇಮೋಜಿಗಳು ಆಡ್ ಆಗಿದೆ. ನೀವು ಬೇಕಾದಷ್ಟು ಅಂದ್ರೆ ನಿಮಗೆ ಬೇಕಾದ ಇಮೋಜಿಯಿಂದಲೇ ನೀವು ರಿಯಾಕ್ಟ್ ಮಾಡಬಹುದು. ಅಂದ್ರೆ ಈಗ ಸಾಕಷ್ಟು ಇಮೋಜಿಗಳು ಆಡ್ ಆಗಿದೆ. ಇನ್ನೊಂದು ಮೇನ್ ಫೀಚರ್ ಏನಂದ್ರೆ, ಮೊದಲು ನಿಮಗೆ ಅನ್ನೋನ್ ನಂಬರ್ ಇಂದ, ಅನ್ನೋನ್ ಕಂಪನಿಗಳಿಂದ, ಫ್ರಾಡ್ ಕಂಪನಿಗಳಿಂದ ಮೆಸೇಜ್ಗಳು ಬರ್ತಾ ಇರುತ್ತಿತ್ತು. ಆದ್ರೆ ನೀವು ಅವರನ್ನ ಈಗ ಆಟೋಮೆಟಿಕ್ ಬ್ಲಾಕ್ ಮಾಡಬಹುದು. ನೀವು ಈ ಸೆಟ್ಟಿಂಗ್ಸ್ ಅನ್ನ ಆನ್ ಮಾಡಿದ್ರೆ ಅವರು ಆಟೋಮೆಟಿಕ್ ಆಗಿ ಬ್ಲಾಕ್ ಆಗಿ ಹೋಗುತ್ತಾರೆ. ಇನ್ನೊಂದು ಕ್ರೇಜಿ ಫೀಚರ್ ಏನಂದ್ರೆ, ಮೊದಲು ನೀವು ಆಡಿಯೋ ಚಾಟ್ ಅನ್ನ ಕಳಿಸುತ್ತೀರಾ ಮತ್ತು ರಿಸೀವ್ ಮಾಡುತ್ತೀರಾ. ಆದ್ರೆ ಈಗ ನೀವೀಗ ರೆಕಾರ್ಡ್ ಮಾಡಿ ಕಳಿಸಿದ್ರೆ ಅದರ ಕೆಳಗಡೆ ಅದು ಏನಿದೆ ಅಂತ ಅದು ಟೆಕ್ಸ್ಟ್ ಹೋಗುತ್ತದೆ. ಅಂದ್ರೆ ನೀವು ಈಗ ಏನಾದ್ರೂ ಈಗ ನೀವು ವಾಯ್ಸ್ ಮೆಸೇಜ್ ಅಲ್ಲಿ ಹೇಳುತ್ತಿರಲ್ಲ, ಅದೇ ಈಗ ಟೆಕ್ಸ್ಟ್ ಆಗಿ ಕೆಳಗಡೆ ಬರುತ್ತದೆ. ನೀವು ಸೆಂಡ್ ಮಾಡಿದ್ರು ಕೂಡ ಬರುತ್ತದೆ. ಮತ್ತು ಅವರು ಏನಾದ್ರೂ ಅವರು ಹೇಳಿ ಕಳಿಸಿದರೆ ಅದೇ ಅವರು ಹೇಳಿದ್ದು ಟೆಕ್ಸ್ಟ್ ಆಗಿ ಕೆಳಗಡೆ ಬರುತ್ತದೆ. ಅಂದ್ರೆ ನೀವು ಎಲ್ಲಾದ್ರೂ ಬಿಸಿ ಇದ್ರೆ ನಿಮಗೆ ಆಡಿಯೋ ಕೇಳೋದಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಈ ಮೆಸೇಜ್ ಅನ್ನ ರೀಡ್ ಮಾಡಬಹುದು. ಸೊ ಫ್ರೆಂಡ್ಸ್, ಇದೇ ವಾಟ್ಸ್ಆಪ್ ಅಲ್ಲಿ ಬಂದಿರುವ ಸ್ವಲ್ಪ ಕ್ರೇಜಿ ಫೀಚರ್ಸ್ ಗಳು. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು. ಈ ಫೀಚರ್ಸ್ ಗಳು ಇಷ್ಟವಾಗಿರಬಹುದು. ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ ಅಥವಾ ಡಿಸ್ಲೈಕ್ ಮಾಡಿ.